ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ದಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ ಆಸ್ ಅಮರ್ನಾಥ್ ಹ್ಯಾಸ್ ಟೋಲ್ಡ್, ದಿ ಪ್ರಾಬ್ಲಮ್ ಕಂಟಿನ್ಯೂಸ್. ಬಟ್ ಅಷ್ಟಕ್ಕೆ ನಾವು ಬಿಡೋಕ್ಕಾಗಲ್ಲ, ನೆಗೆಟಿವಿಟಿ ಈಗಿದೆ. ಬಟ್ ಸಮ್ವೇರ್ ವಿ ನೀಡ್ ಟು ಗೆಟ್ ರಿಸಲ್ಟ್. ನಮ್ಮ ದುಡ್ಡು ನಾವು ಯಾರು ಬಿಡೋಕ್ಕಾಗಲ್ಲ ಅಲ್ವಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಣ ಇದೆ, ಬಿಡೋಕ್ಕಾಗಲ್ಲ. ಸೊ ನಮ್ಮ ಪ್ರಯತ್ನಗಳು ನಡೀತಾ ಇದೆ. ಒಂದು ಜುಡಿಷಿಯರಿ ಲೀಗಲ್ ಇದ್ರ ಬಗ್ಗೆ ಗುರುರಾಜ್ ಅವರು ನಮ್ಮ ಟೀಮು ಈವನ್ ನೌ ವಿ ಆರ್ ಪ್ರೆಸೆಂಟಿಂಗ್ ಫಾರ್ ಜುಡಿಷಿಯರಿ ಟು ಟೇಕ್ ಇಟ್. ಕೇಸಸ್ ಲೇಟ್ ಆಗ್ತಾ ಇದೆ, ಬಟ್ ಸ್ಟಿಲ್ ಒನ್ ಮೋರ್ ನಿನ್ನೆ ಇವತ್ತು ಹೇಳಿದಾಗ ಇವತ್ತು ಫೈಲ್ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಪಿಟಿಷನ್ ಇಸ್ ಲೈಕ್ಲಿ ಟು ಬಿ ಡನ್ ಇನ್ ಅಬೌಟ್ ಎ ವೀಕ್. ಒನ್ ಮೋರ್ ಇಸ್ ಗೋನ್ ಟು ವೆನ್ ವಿತ್ ಆಲ್ ಲ್ಯಾಕುನಾಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ತಪ್ಪು ಮಾಡಿದ್ದಾರೆ, ಹೋದ ವರ್ಷ ಇಷ್ಟು ಸೆಕ್ಯೂರಿಟಿ ಅಂತಾರೆ, ಈ ಸತಿ ಇಲ್ಲ ಅಂತಾರೆ. RBI ನವರೇ ಒಂದು ಲೆಟರಲ್ಲಿ 600 ಕೋಟಿ ರಿಕವರ್ ಮಾಡುವಂತೆ RBI ಲೆಟರ್ನಲ್ಲೇ ಇದೆ. ಯಾಕೆ ರಿಕವರ್ ಮಾಡಿಲ್ಲ? ಇದನ್ನೆಲ್ಲ ಸೇರಿಸಿ ಕೇಸ್ ಹಾಕಲಿಕ್ಕೆ ಅದೊಂದು ಮಾಡ್ತಾ ಇದೆ. ಆಮೇಲೆ ನಮ್ಮ ಪ್ರಯತ್ನ ಅಫ್ಕೋರ್ಸ್ ಇವರು ನಮ್ಮ MP ಅವ್ರ ಜೊತೆ ನಾವು ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದು ವಿ ಆರ್ ಪ್ರೆಷರೈಸಿಂಗ್. ಈ ನೋಸ್ ಎಷ್ಟು ಸತಿ ಹೋದರೂ ಕೂಡ ಅವರು ಈ ವಿಲ್ ವೆಲ್ಕಮ್ ಅಸ್, ಆಸ್ಕ್ ಅಸ್ ಟು ಸಿಟ್ ಡೌನ್ ಫಸ್ಟ್ ಆ್ಯಂಡ್ ಡಿಸ್ಕಸ್. ಈ ಅವರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಾವು ಅಗೇನ್ ವಿ ಟೋಲ್ಡ್ ಹಿಮ್ ಅಬೌಟ್ ದಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್. ಈ ಥರ ತಪ್ಪು ಅವ್ರದ್ದಿದೆ, ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಾನು ಇಂಡಿವಿಜುವಲ್ ಆಗಿ ಐ ರಿಟನ್ 3-4 ಲೆಟರ್ಸ್ ಟು ಮೋದಿ, ನಿರ್ಮಲಾ ಸೀತಾರಾಮನ್, MP, DHCC ಬಗ್ಗೆ ನಾನು ಇನ್ನೊಂದು ಮೊನ್ನೆ ಕೂಡ ಲೆಟರ್ ಬರ್ತಿದ್ದೀನಿ. ಸೊ ಈ ಥರ ಒಂದ್ರ ಮೇಲೆ ಹಾಕ್ತಾ ಪ್ರೆಷರ್ ಹಾಕ್ತಾರೆ, ಏನು ಮಾಡೋಕ್ಕಲ್ಲ. ವಿ ನೀಡ್ ಟು ಪುಟ್ ದಟ್ ಪ್ರೆಷರ್ ಹಾಕ್ಬಿಟ್ಟೆ ಮಾಡಬೇಕು. ಬಟ್ ರೀಸೆಂಟ್ಲಿ ಗುರುರಾಜ್ ಅವ್ರು ಹೇಳ್ದಂಗೆ ಒಬ್ಬ ಇನ್ವೆಸ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೊಂದು ಪ್ಲಾನ್ ಅಂತ ಕೊಟ್ಟಿದೆ. ನಮ್ಮ ಪ್ರಪೋಸಲ್, ನಮ್ಮ ಪರ್ಟಿಕ್ಯುಲರ್ಲಿ ಕೃಷ್ಣಮೂರ್ತಿ ಗಿರೀಶ್ ಅವರು ಎಕ್ಸೆಲ್ ಶೀಟಲ್ಲಿ ತುಂಬ ಪ್ರೊಫೆಷನಲ್ ಆಗಿ ಹೌ ಟು ರಿವೈವ್ ದಿಸ್ ಬ್ಯಾಂಕ್, ಏನು ಮಾಡ್ಬೋದು ಅಂತ. ಅದರಲ್ಲಿ ಮುಖ್ಯವಾಗಿ ವಿ ಆರ್ ಸ್ಯಾಕ್ರಿಫೈಸಿಂಗ್ ಅವರ್ ಇಂಟ್ರೆಸ್ಟು ಆಲ್ಮೋಸ್ಟ್ 50 to 75% ಆಫ್ ಡೆಪಾಸಿಟ್ಸ್ ಟು ಬಿ ಕನ್ವರ್ಟೆಡ್ ಫಾರ್ ಶೇರ್ ಕ್ಯಾಪಿಟಲ್. ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ 5 ವರ್ಷದಿಂದ ಓದಾಡ್ತಿದ್ದೀವಿ. ಅಟ್ಲೀಸ್ಟ್ ಒಂದು 5 ಲಕ್ಷ 4 ಲಕ್ಷ ಕೈ ಬಂದರೆ ಸ್ವಲ್ಪ ಉಸಿರಾಡೋಕ್ಕಾಗುತ್ತೆ, ಹೌದು ತಾನೆ? ಆ ಥರ ಎಲ್ಲ ಒಂದು ಪ್ಲಾನ್ ಎಲ್ಲ ಕೊಟ್ಟು ರಿವೈವಲ್ ಮಾಡೋದಕ್ಕೆ ನಮಗೆ ಹ್ಯಾವ್ ಗಿವನ್ ದಿ ಪ್ರಪೋಸಲ್ ಆಲ್ಸೋ. ಸೊ ಯಾರೋ ಒಬ್ಬರು ಇಬ್ಬರು ಇನ್ವೆಸ್ಟರ್ಸ್ ಅವರು ಮಾತುಕತೆ ಅಡ್ಮಿನಿಸ್ಟ್ರೇಟರ್ ಮಾತಾಡಿ ಅವ್ರು ಹೋಗಿ ಬ್ಯಾಂಕಿನ ಪೊಸಿಷನ್ ನೋಡ್ಕೊಂಡು ಹೋದರೆ ಅವ್ರು ಏನು ಮುಂದೆನೆ ಬರಲ್ಲ. ಆದರೆ ಬಿಕಾಸ್ ಆಫ್ ದಿ ಎಫರ್ಟ್ಸ್ ಆಫ್ ಅವರ್ ಟೆಕ್ನಿಕಲ್ ಟೀಮ್, ಅಡ್ಮಿನಿಸ್ಟ್ರೇಟರ್ ಕೂತ್ಕೊಂಡು ಅವ್ರಿಗೆ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಕನ್ವಿನ್ಸ್ ಮಾಡಿ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ದೇರ್ ಪ್ರಪೋಸಲ್, ವೆದರ್ ದೇ ಆರ್ ಗೋಯಿಂಗ್ ಟು ಗಿವ್ ಇಟ್ ಆರ್ ನಾಟ್, ವಿ ಡೋಂಟ್ ನೋ ಹೌ ಮಚ್ ದೇ ನೀಡ್ ಟು ಇನ್ವೆಸ್ಟ್. ನಾವು ಅಡ್ಮಿನಿಸ್ಟ್ರೇಟರ್ ಹತ್ರ ಮಾತಾಡಿದಾಗ ಪ್ರತಿ ವರ್ಷ 250 ಕೋಟಿ ಹಾಕಬೇಕಾಗುತ್ತೆ. ಇನಿಷಿಯಲಿ ಒಂದು 500 ಕೋಟಿ, ಅದರಾದ್ಮೇಲೆ 200 ಕೋಟಿ ಹಾಕಬೇಕು ಅಂತ. ಸೊ ಅದು ಹೂ ವಿಲ್ ಕಮ್ ಫಾರ್? ಎನಿವೆ ಸ್ಟಿಲ್ ಇಟ್ ಕ್ಯಾನ್ ಬಿ, ವಿ ಥಾಟ್ ಇಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್ ಥ್ರೂ ಎ ಪೊಲಿಟಿಕಲ್ ಹೆಲ್ಪ್ ಓನ್ಲಿ. ಸೊ ಹಾಗಾಗಿ ನಾವು MP ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ಅವರು ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ಅಸ್. ಸೊ ಹಾಗಾಗಿ ಅವರ ಎಫರ್ಟ್ಸು ಇದೆ. ಈಸ್ ಆಲ್ಸೋ ಇನ್ ಟಚ್ ವಿತ್ RBI as Amarnath expected is totally not justified. Their actions are not to be justified. ಸಿಕ್ಕಾಪಟ್ಟೆ ಮೋಸ ಮಾಡಿದ್ದಾರೆ ನಮಗೆ. 2008 ಗುರುರಾಜ್ ಹೇಳಿದಾಗ 1999 ಲಾಭನೇ ಇದ್ದಾರೆ ಬ್ಯಾಂಕಿಗೆ. ಸರ್ಟಿಫಿಕೇಟ್ ಕೊಡೋದು, ಬ್ರಾಂಚಸ್ ಕೊಡೋದು, ಹೀಗೆಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ಇಷ್ಟೆಲ್ಲ ಆದರೂ ಕೂಡ ಕೊನೆ ನಾವು ಮೊದಲೇ ಹೇಳಿದಂಗೆ ನಾವು ನಮ್ಮ ದುಡ್ಡು ಬಿಡೋಕ್ಕಾಗಲ್ಲ, ಫೈಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಒಂದು ಕಡೆ ಜುಡಿಷಿಯಲ್ ಪ್ರೋಸೆಸ್ಸು ನಾವು ವಿ ಆರ್ ಟ್ರೈಂಗ್ ಟು ಟೇಕ್ ಇಟ್ ಅಪ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರೀಸೆಂಟ್ಲಿ ವಿ ಫಾರ್ಮ್ ದಿ ಯುನೈಟೆಡ್ ಫೋರಮ್, ದಿ ಸೊಸೈಟೀಸ್ ಗ್ರೂಪ್ ಆ್ಯಂಡ್ ದಿ ಹರೀಶ್ ಗ್ರೂಪ್ ಎಲ್ಲ ಅವ್ರ ಕಡೆಯಿಂದ ಬಹಳ ಎಫರ್ಟ್ಸ್ ಆಗ್ತಾ ಇದೆ. ಆ್ಯಂಡ್ ಹೀಸ್ ಆಲ್ಸೋ ಟ್ರೈಂಗ್ ಟು ಫೈಂಡ್ ಎ ಇನ್ವೆಸ್ಟರ್. ಸೊ ಅವ್ರು ಕರ್ಕೊಂಬಂದು ಅವ್ರದ್ದು ಏನೋ ಒಂದು ಇನ್ವೆಸ್ಟರ್ನ ಕರ್ಕೊಂಬಂದು ಇದೇ ಥರ ನಾವು ಇಂಟ್ರೆಸ್ಟ್ ಕೊಟ್ಟು ಶೇರ್ ಕ್ಯಾಪಿಟಲ್ ಕನ್ವರ್ಟ್ ಮಾಡಿ ಇದನ್ನೆಲ್ಲ ಮಾಡೋದು ಅವ್ರ ಕಡೆಯಿಂದ ಪ್ರಯತ್ನ ಆಗ್ತಾ ಇದೆ. ರೀಸೆಂಟ್ಲಿ ವಾಟ್ ಬೋತ್ ಟಿ ಸಂಘ ಆ್ಯಂಡ್ ದಿ ಷೇರುದಾರ ಸಂಘ they have gone to sub-registrar office
they have collected all the mortgage details of certain documents, 122 ಡಾಕ್ಯುಮೆಂಟ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಅಡ್ಮಿನಿಸ್ಟ್ರೇಟರ್ಗೆ ಯಾಕೆ ಇದನ್ನೆಲ್ಲ ತೋರಿಸಿಲ್ಲ ನೀನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾರ್ಟ್ಗೇಜ್ ಆಗಿರೋ ಇದೆಯಲ್ಲ ಇದನ್ನ ಯಾಕೆ ತೋರಿಸಿಲ್ಲ ನೀನು? ಈ ತರ ವಿ ಆರ್ ಗೆಟಿಂಗ್ ಒನ್ ಬೈ ಒನ್ ವಿ ಆರ್ ಫೈಟಿಂಗ್. ಮೇನ್ ವೈಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ those one or two investors who has discussed with the administrator to come back to us in about a month. ಏನು ಅವರು ಬೋರ್ಡ್ ಮೀಟಿಂಗ್ ಅಲ್ಲಿ ಹಾಕ್ಬೇಕು, ಅವ್ರ ಬೋರ್ಡ್ ಅಲ್ಲಿ 28% ಕೇಳ್ತಾರೆ, ಏನು ಲಾಸ್ ಆಗಿರೋ ಬ್ಯಾಂಕ್ ನಾವ್ ಯಾಕೆ ತಗೋಬೇಕು ಅಂತಾರೆ. ಸೊ ನಾವು ಆಸ್ ಡೆಪಾಸಿಟರ್ಸ್ ವಿ ಆರ್ ಸ್ಯಾಕ್ರಿಫೈಸಿಂಗ್ ಸೋ ಮಚ್, ವೈ ಡೋಂಟ್ ಯು ಇನ್ವೆಸ್ಟ್ ಅಂತ ಕೇಳ್ತಾ ಇದ್ವಿ. ಸೊ ಇಷ್ಟೆಲ್ಲ ನಡೀತಾ ಇದೆ. ಸೊ ಲೆಟ್ ಅಸ್ ನಾಟ್ ಲೂಸ್ ಹೋಪ್. ಐ ಡೋಂಟ್ ಥಿಂಕ್ ಫರ್ದರ್ MP ಅವರು RBI ಕೂಡ ಮಾತಾಡಿದ್ದಾರೆ. ಈವನ್ he tells every time I have been fighting with ನಿರ್ಮಲಾ ಸೀತಾರಾಮನ್ ಫೈನಾನ್ಸ್, ನಾನು ಜಗಳ ಆಡ್ತಾ ಇದ್ದೀನಿ ರಾಘವೇಂದ್ರ ಬ್ಯಾಂಕ್ಗೋಸ್ಕರ 5.5 ವರ್ಷ ಆಯಿತು ಅಂತ ಹೇಳಿದ್ದೀನಿ. ಆದರೂ ನೋಡೋಣ, ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಬ್ರಿಂಗ್ ಬ್ಯಾಕ್, ರಿವೈವ್ ದಿಸ್ ಬ್ಯಾಂಕ್ ಆರ್ ಕನ್ವರ್ಟ್ ಇಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆರ್ ಎನಿ ಅದರ್ ಸಮ್ ಸೊಲ್ಯೂಷನ್ ಟು ಬಿ ಫೌಂಡ್ ಔಟ್ ಟು ದಿಸ್ ಬ್ಯಾಂಕ್ ಅಂತ ಹೇಳಿ ಅವ್ರ ಹಿಂದೆ ನಾವು ಬಿದ್ದಿದ್ದೀವಿ. ಸೊ ಇಷ್ಟು ಮೇಲೆ ಭಗವಂತನ ಬಿಟ್ಟಿದ್ದು ಅಂತ ಅನ್ಕೊಳ್ಳೋಣ. ಅಫ್ಕೋರ್ಸ್ ಗುರುರಾಜ್ ಹೇಳ್ದಂಗೆ a lot of support is required. Request youngsters or even middle age or just entered 60 ಇರೋರು ಪರವಾಗಿಲ್ಲ, ಅವ್ರಿಗೆ ಏನು ಐಡಿಯಾ ಅವ್ರ ಬಂದು ಗುರುರಾಜ್ ಹತ್ರ ಹೇಳಿಲ್ಲ, ನನ್ನ ಹತ್ರ ಹೇಳಿ ಸೋಮವಾರ ಗುರುವಾರ ಮೀಟ್ ಮಾಡ್ತೀವಿ. ಬಂದು ಐಡಿಯಾಸ್ ಇದ್ರೆ ಆ ಥರ ಐಡಿಯಾಸ್ ಎಷ್ಟೋ ಮೋರ್ ಓವರ್ ವಿ ಹ್ಯಾವ್ ಗಾಟ್ ನೌ ಎ ನ್ಯೂ ಆಫೀಸ್ ಬೇರ್ಸ್ ದಟ್ ದೇ ಆರ್ ಆಲ್ಸೋ ಗಿವಿಂಗ್ ಗುಡ್ ಐಡಿಯಾಸ್. ರಾಜೀವ್, ಸಂಜೀವ್ ಅವರುಗಳೆಲ್ಲ, ಸುಬ್ರಾಯ ಅವರು ಎಲ್ಲ ದೇ ಆರ್ ಆಲ್ಸೋ ಗಿವಿಂಗ್ ಗುಡ್ ಐಡಿಯಾಸ್. With all these computed efforts, let us only hope we will get back our money in about 6 months or 1 year. Some of course, any positive development we will be with Gurraj. You know, every message is generated by Gurraj and he informs you everything. So let us only hope that things will be fine in this financial year. Okay, thank you.